ಗುರೂಜಿ. ಕಾಮೇಶ್ವರಿ ಯಕ್ಷಿಣಿ ಸಾಧನೆಯ ನನ್ನ 3ನೇ ಅನುಭವದ ಪತ್ರವನ್ನು ನಿಮಗೆ ಕಳುಹಿಸುತ್ತಿದ್ದೇನೆ. ದಿನಗಳು ಉರುಳಿದಂತೆ ನಾನು ಯಾವಾಗ ಜಪವನ್ನು ಪ್ರಾರಂಭಿಸಿದರೂ ಅನೇಕ ಸ್ತ್ರೀಯರ ಕೋಪದ ಧ್ವನಿಗಳು ಕೇಳಿಬರುತ್ತಿದ್ದವು. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಆ ಶಬ್ದವು ನನ್ನ ಒಳಗಿನಿಂದಲೇ ಬರುತ್ತಿದೆ ಎಂದು ನನಗೆ ಅನಿಸತೊಡಗಿತು. ಆ ಧ್ವನಿ ಒಬ್ಬಂಟಿ ಸ್ತ್ರೀಯದಾಗಿದ್ದರೂ ಅವಳಿಂದ 5 ವಿಭಿನ್ನ ಸ್ವರಗಳು ಹೊರಹೊಮ್ಮುತ್ತಿದ್ದವು. ಅದು ನನ್ನ ಮನಸ್ಸು ಮತ್ತು ದೇಹವನ್ನು ತೀವ್ರವಾಗಿ ಗೊಂದಲಗೊಳಿಸುತ್ತಿತ್ತು ಮತ್ತು ಹಿಂಸಿಸುತ್ತಿತ್ತು. ಆ ಧ್ವನಿಯು ಬಹಳ ಕಟ್ಟುನಿಟ್ಟಿನ ಮತ್ತು ಭಯಾನಕವಾಗಿತ್ತು. ಕಳೆದ 3 ದಿನಗಳಿಂದ ಸಾಧನೆಯ ಸಮಯದಲ್ಲಿ ನಾನು ನಡುಗಲು ಪ್ರಾರಂಭಿಸಿದೆ, ಏಕೆಂದರೆ ಆ ಧ್ವನಿಯು ಅತಿ ಭಯಾನಕವಾಗಿತ್ತು ಮತ್ತು ನನ್ನ ಜಪದ ಮೇಲೆ ಗಮನ ಹರಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಕಳೆದ ದಿನದ ಜಪದ ನಂತರ ನನ್ನ ಸಾಧನೆ ಮುಗಿದಿದೆ ಎಂದು ಅರಿಯದೆ ನಾನು ಮಲಗಿಬಿಟ್ಟೆನು. ಆದರೂ ಯಾವುದೇ ಯಕ್ಷಿಣಿಯೂ ಬರಲಿಲ್ಲ. ನಿದ್ರೆಯಲ್ಲಿಯೂ ಅದೇ ಧ್ವನಿಗಳು ಕೇಳಿಬರಲು ಪ್ರಾರಂಭಿಸಿದವು ಮತ್ತು ಅದು ಸ್ಪಷ್ಟವಾಗಿ ಹೇಳಿತು, ನೀನು ಇದನ್ನು ಏಕೆ ಜಪಿಸುತ್ತಿದೀಯೇ? ನಿಲ್ಲಿಸು, ಇಲ್ಲದಿದ್ದರೆ ನಾನು ನಿನ್ನನ್ನು ಕೊಲ್ಲುತ್ತೇನೆ. ಈ ವಿಷಯವನ್ನು ನಾನು ನನ್ನ ಗುರುವಿಗೆ ತಿಳಿಸಿದೆ ಮತ್ತು ಅವರು ಇನ್ನೂ 5 ದಿನಗಳ ಕಾಲ ಇದೇ ರೀತಿ ಮುಂದುವರಿಸಲು ಹೇಳಿದರು. ನನಗೆ ನಿಜವಾಗಿಯೂ ಭಯವಾಗಿತ್ತು, ಆದರೆ ಅವರು ಹೇಗಾದರೂ ಮುಂದುವರಿಸಲು ಒತ್ತಾಯಿಸಿದರು. ಹೇಗೋ ನಾನು ಮುಂದುವರಿಸಿದೆ. ಈಗ ನಾನು ಆ ಕೆಟ್ಟ ಧ್ವನಿಯನ್ನು ದಿನದ 24 ಗಂಟೆಯೂ ನಿರಂತರವಾಗಿ ಕೇಳುತ್ತಿದ್ದೆ. ನಾನು ಅಕ್ಷರಶಃ ಹುಚ್ಚನಂತಾಗಿದ್ದೆ. ಕೊನೆಗೆ 3ನೇ ದಿನ ಅಳಲು ಪ್ರಾರಂಭಿಸಿದೆ ಮತ್ತು ಕಾಮೇಶ್ವರಿ ಯಕ್ಷಿಣಿಯನ್ನು ಪ್ರಾರ್ಥಿಸಿದೆ. ನಂತರ ಆ ಶಬ್ದಗಳು ಕಡಿಮೆಯಾಗಲು ಪ್ರಾರಂಭಿಸಿದವು. ನಂತರ ಕನಸಿನಲ್ಲಿ ಬಹಳ ಸುಂದರವಾದ ಹುಡುಗಿಯೊಬ್ಬಳು ಬಿಳಿ ಬಟ್ಟೆಗಳನ್ನು ಧರಿಸಿ ನಾನು ಹಿಂದೆಂದೂ ನೋಡಿರದ ಅನೇಕ ಆಭರಣಗಳನ್ನು ತೊಟ್ಟು ಬಂದಳು. ಅವಳ ಸೌಂದರ್ಯದಿಂದ ನಾನು ಮಂತ್ರಮುಗ್ಧನಾಗಿದ್ದೆ ಮತ್ತು ನನ್ನ ಆಹಾರ ಹಾಗೂ ಇತರ ಮೂಲಭೂತ ಅಗತ್ಯಗಳನ್ನು ಮರೆತುಬಿಟ್ಟೆ. ಇಷ್ಟು ಸುಂದರವಾಗಿ ಯಾರಾದರೂ ಹೇಗೆ ಇರಲು ಸಾಧ್ಯ ಎಂದು ನನ್ನ ಮನಸ್ಸು ಕೇಳುತ್ತಿತ್ತು. ವಿಶ್ವದ ಅತ್ಯಂತ ಸುಂದರವಾದ ರೂಪದರ್ಶಿ ಕೂಡ ಅವಳ ಕಾಲಿನ ಧೂಳಿಗೂ ಸಮನಾಗಲಾರಳು. ಅವಳ ಸೌಂದರ್ಯವನ್ನು ನೋಡಿದ ನಾನು ನನ್ನ ಜಪದ ಸಂಖ್ಯೆಯನ್ನು ಹೆಚ್ಚಿಸಿದೆ ಮತ್ತು 108 ಮಾಲೆಗಳನ್ನು ಜಪಿಸಲು ಪ್ರಾರಂಭಿಸಿದೆ. ನಾನು ಅವಳ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮಾರುಹೋಗಿದ್ದೆ. 5ನೇ ದಿನ ಅವಳು ನನ್ನ ಮನಸ್ಸಿನಲ್ಲಿ ಕಾಣಿಸಿಕೊಂಡು, ನಿಮ್ಮ ಸಾಧನೆಯು ಅಂತಿಮ ಪರೀಕ್ಷೆಯಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ ಎಂದು ಹೇಳಿದಳು. ಆ ರಾತ್ರಿಯ ನಂತರ ನನ್ನ ಇಡೀ ದೇಹವು ತೀವ್ರವಾಗಿ ತುರಿಸಲು ಪ್ರಾರಂಭಿಸಿತು. ನನ್ನ ಮುಖ ಸೇರಿದಂತೆ ನನ್ನ ದೇಹದಾದ್ಯಂತ ಕೆಂಪು ಗುಳ್ಳೆಗಳು ಎದ್ದಿದ್ದವು. ನನ್ನ ಮುಖವನ್ನು ನೋಡಿದ ನನ್ನ ತಾಯಿ ಮೂರ್ಛೆ ಹೋಗಿ ಬಹಳವಾಗಿ ಅಳಲು ಪ್ರಾರಂಭಿಸಿದಳು. ಎಲ್ಲೋ ಇದು ಪರೀಕ್ಷೆ ಎಂದು ನನಗೆ ತಿಳಿದಿತ್ತು, ಆದರೆ ಆ ಅನುಭವಗಳು ಭಯಾನಕವಾಗಿದ್ದವು. ಆ ರಾತ್ರಿ ನಾನು ಜಪಕ್ಕೆ ಕುಳಿತುಕೊಳ್ಳಲು ಸಿದ್ಧನಾಗುತ್ತಿದ್ದಾಗ ಬಾಗಿಲು ಬಡಿದ ಸದ್ದು ಕೇಳಿಸಿತು. ಬಾಗಿಲು ತೆರೆಯಲು ನನ್ನ ತಾಯಿಗೆ ಹೇಳಿದೆ, ಆದರೆ ಅವಳು ಬಾಗಿಲಲ್ಲಿ ಯಾರೂ ಇಲ್ಲ, ನೀನು ಏಕೆ ತೆರೆಯಲು ಬಯಸುತ್ತೀಯ ಎಂದು ಹೇಳಿ ನಿರಾಕರಿಸಿದಳು. ಅವಳಿಗೆ ಆ ಶಬ್ದ ಕೇಳಿಸಲಿಲ್ಲ ಎಂದು ನಾನು ಭಾವಿಸಿದೆ ಮತ್ತು ನಾನೇ ಹೋಗಿ ಬಾಗಿಲು ತೆರೆದೆ. ಬಾಗಿಲು ತೆರೆದ ನಂತರ ಒಂದು ಆಹ್ಲಾದಕರವಾದ ಪರಿಮಳವಿತ್ತು, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ಬಾಗಿಲು ಬಡಿದ ಸದ್ದು. ನಾನು ತಕ್ಷಣ ಬಾಗಿಲು ತೆರೆದೆ. ನನ್ನ ನೆರೆಮನೆಯ ಅತ್ತೆಯು ಬಾಗಿಲು ಬಡಿದ ಸದ್ದರು ಮತ್ತು ಅವರ ಮಲಗುವ ಕೋಣೆಯಲ್ಲಿ ಒಂದು ಹಲ್ಲಿ ಬಂದಿದೆ ಎಂದು ಹೇಳಿದರು. ಆದ್ದರಿಂದ ನಾನು ಅವರ ಮಲಗುವ ಕೋಣೆಗೆ ಹೋದೆ. ಅಲ್ಲಿ ಏನೂ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ನನ್ನ ಅತ್ತೆಯು ನನ್ನ ಮುಂದೆ ಮೇಲಿನ ಬಟ್ಟೆ ಇಲ್ಲದೆ ನಿಂತಿದ್ದರು. ನಾನು ಯಾವುದೇ ಮಹಿಳೆಯನ್ನು ಮೇಲಿನ ದೇಹದಲ್ಲಿ ಬಟ್ಟೆ ಇಲ್ಲದೆ ನೋಡಿರಲಿಲ್ಲ. ನನಗೆ ಆಶ್ಚರ್ಯವಾಯಿತು. ಅವಳು ನನ್ನನ್ನು ಅಪ್ಪಿಕೊಂಡಳು. ನಾನು ನನ್ನ ನಿಯಂತ್ರಣವನ್ನು ಕಳೆದುಕೊಳ್ಳುವ ಹಂತದಲ್ಲಿದ್ದೆ. ಆದರೆ ಇದ್ದಕ್ಕಿದ್ದಂತೆ ನನಗೆ ಯಕ್ಷಿಣಿ ಮಂತ್ರ ನೆನಪಾಯಿತು ಮತ್ತು ನಾನು ಅವಳನ್ನು ಬಲವಾಗಿ ತಳ್ಳಿ ಕಪಾಳಕ್ಕೆ ಹೊಡೆದೆ. ಕಣ್ಣು ಮಿಟುಕಿಸುವಷ್ಟರಲ್ಲಿ ನಾನು ನನ್ನ ಕೋಣೆಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡು ನಿಂತಿದ್ದೆ. ಅದು ನನಗೆ ನಿಜಕ್ಕೂ ಅಚ್ಚರಿಯಾಗಿತ್ತು. ನಂತರ ಅದೇ ಸುಂದರ ಹುಡುಗಿ ಬಂದು ನನ್ನ ಕಿವಿಯಲ್ಲಿ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಎಂದು ಪಿಸುಗುಟ್ಟಿದಳು. ನನಗೆ ಸಂತೋಷದ ಕಣ್ಣೀರು ಬಂದವು, ಏಕೆಂದರೆ ನಾನು ಅನೇಕ ಅನುಭವಗಳನ್ನು ಹೊಂದಿದ್ದೆ ಮತ್ತು ನಾನು ಯಶಸ್ವಿಯಾಗಿದ್ದೆ. ಆ ಹುಡುಗಿ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡು, ನಾಳೆ ಬೆಳಿಗ್ಗೆ 4 ಗಂಟೆಗೆ ಸಿದ್ಧವಾಗಿರು, ಅವಳು ನನ್ನನ್ನು ಯಕ್ಷಲೋಕಕ್ಕೆ ಕರೆದುಕೊಂಡು ಹೋಗುತ್ತಾಳೆ ಎಂದು ಹೇಳಿದಳು.
ಗುರೂಜಿ, ಕೊನೆಯ ಭಾಗದ ಅನುಭವವನ್ನು ನಾನು ಮುಂದಿನ ಪತ್ರದಲ್ಲಿ ಕಳುಹಿಸುತ್ತೇನೆ.